ಪರಮಾತ್ಮ ಸ್ವಾಮಿ, ತೇ ಪಾದ ಸರೋಜ ಭಾಜಾಂ, ನಿನ್ನ ಪಾದ ಸರೋಜವನ್ನು ಭಜನೆ ಮಾಡುವಂತಹ ಭಕ್ತರಿಗೆ 4 ವಿಧವಾದ ಪುರುಷಾರ್ಥಗಳಲ್ಲೂ ಯಾವುದು ತಾನೇ ಸಿಗುವುದಿಲ್ಲ, ಎಲ್ಲ ಸಿಗ್ತದೆ. ನಿಷ್ಕಾಮವಾಗಿ ಭಗವಂತನ ಆರಾಧನೆ ಮಾಡ್ತಾ ಹೊರಟಾಗಲೂ ಕೂಡ ಸಮೃದ್ಧ ಸಂಪತ್ತು. ಯು ಮೇ ಹ್ಯಾವ್ ಟು ಡೂ ಒನ್ ಥಿಂಗ್, ಯು ಮೇ ಹ್ಯಾವ್ ಟು ಸರೆಂಡರ್ ಇನ್ ಟೋಟೋ, ಅಬ್ಸಲ್ಯೂಟ್ಲಿ. ಲೀವ್ ಇಟ್ ಟು ಹಿಮ್, ಲೀವ್ ಇಟ್ ಟು ಹಿಸ್ ಡಿಸ್ಕ್ರಿಷನ್. ಐಶ್ವರ್ಯ ಕೊಡಬೇಕೋ ಕೊಡಬಾರ್ದು ಅವನಿಗೆ ಬಿಟ್ಬಿಡಿ. ನಿನಗಿಚ್ಛೆ ಇದ್ರೆ ಕೊಡು, ಇಲ್ಲೇ ಇದ್ರೆ ಬಿಡು, ಅವನಿಗೆ ಬಿಟ್ಬಿಡಿ. ನನಗೆ ಬೇಕು ಅಂತ ಆಸೆ ಇದೆ ಅಂತ ನಮ್ಮಂಥವರು ನಾವು ಹೇಳ್ಕೊಳ್ಳೋಣ. ನಿಷ್ಕಾಮರು ಹೇಳೋದು ಅದನ್ನು ಹೇಳೋದಿಲ್ಲ. ದೇವರು ಕೊಟ್ಟರೆ ತಗೊಳ್ಳೋದು, ಇಲ್ಲದೆ ಇದ್ರೆ ಇಲ್ಲ. ನಿಷ್ಕಾಮವಾಗಿ ಭಗವದಾರಾಧನೆ ಮಾಡಿದರೂ ಕೂಡ ಎಲ್ಲ ಪುರುಷಾರ್ಥಗಳು ಬರ್ತವೆ. ಅದನ್ನೇ ನಾವಿಲ್ಲಿ ಕೇಳ್ತೇವೆ. ಆದ್ದರಿಂದ ತಥಾಪಿ ನಾಹಂ ಪ್ರವೃಣೋಮಿ ಭೂಮನ್ ಭವತ್ಪದಾಂಭೋಜ ನಿಷೇವಣೋತ್ಸುಕ. ನಿನ್ನ ಪದಾರವಿಂದಗಳ ಸೇವೆಯನ್ನು ಮಾಡುವುದು, ಜ್ಞಾನವನ್ನು ಪಡೆಯುವುದು, ಇದೇ ನನಗೆ ಪ್ರೀತಿ. ಇದನ್ನು ಬಿಟ್ಟು ನನಗೆ ಬೇರೆ ಯಾವ ಪ್ರೀತಿಯೂ ನನಗಿಲ್ಲ, ಬೇಕಾಗಿಲ್ಲ ನನಗೆ. ಕರವಾಣ್ಯನೀಹಸ್ಯ ಭವೋಭವಸ್ಯ ದುರ್ಗಾಶ್ರಯೋಥಾರಿ ಪಲಾಯನಂ ಕಾಲಾತ್ಮನೋ ಯತ್ ಪ್ರಮದಾಯುತಾಶ್ರಯ ಸ್ವಾತ್ಮನ್ ರತೇ ಖಿದ್ಯತಿ ಧೀರ್ವಿದಾಮಪಿ. ಕರ್ಮದಲ್ಲಿ ಯಾವ ಫಲದಲ್ಲಿ ಇಚ್ಛೆ ಇಲ್ಲದೇ ಇದ್ದರೂ ಕರ್ಮವನ್ನು ಮಾಡುವುದು, ಅನಾದಿಯಾಗಿದ್ದರೂ ಜನ್ಮವನ್ನು ತಾಳುವುದು, ಕಾಲಾತ್ಮನಾದರೂ ಸರ್ವ ಸಂಹಾರಕನಾದರೂ ಶತ್ರುಗಳ ಭಯದಿಂದ ದ್ವಾರಕಾ ದುರ್ಗದಲ್ಲಿ ಬಂದು ಕೂಡುವುದು, ಪಲಾಯನ ಮಾಡುವುದು. ಆತ್ಮರತನಾಗಿದ್ದರೂ ಕೂಡ 10,000 16,108 ಜನರನ್ನು, ಹೆಣ್ಣು ಮಕ್ಕಳನ್ನು ಮದುವೆಯಾಗೋದು. ಇದೆಲ್ಲ ವಿಚಾರ ಮಾಡಿದರೆ ಖಿದ್ಯತೆ, ಭಾಳ ದುಃಖವಾಗ್ತದೆ ನಮಗೆ. ಅಂದರೆ ಇದನ್ನು ನೋಡಿ ನಮಗೆ ಎಂಥ ಮಹಾ ಅನರ್ಥ, ಅಜ್ಞಾನ ಬರ್ತಾ ಇದೆಯಲ್ಲ, ಭ್ರಾಂತಿ ಬರ್ತಾ ಇದೆಯಲ್ಲ ಅಂತನೂ ದುಃಖವಿದೆ. ಮಂತ್ರೇಶು ಮಾಂ ವೈ ಉಪಹೂಯ ಯತ್ವಂ ಅಕುಂಠಿತಾಖಂಡ ಸದತ್ಮಬೋಧ ಪೃಚ್ಛೇ. ಕೇಳ್ತೀನಿ ನೀನು, ಏನಪ್ಪ ಉದ್ಧವ, ಏನು ಮಾಡೋಣ, ಹೀಗೆ ಮಾಡೋಣ, ಹಾಗೆ ಮಾಡೋಣ, ಇದು ಒಳ್ಳೆಯದೋ ಅದು ಕೆಟ್ಟದ್ದೋ ಅಂತ ಹೇಳಿ ನನ್ನನ್ನು ಕರೆದು ಕೇಳ್ತಿ. ಮುಗ್ಧ ಇವ ಪ್ರಮತ್ತಸ್ತನ್ನೋ ಮನೋ ಮೋಹಯತೀವ ದೇವ. ಜ್ಞಾನಂ ಪರಂ ಸ್ವಾತ್ಮನಃ ಪ್ರಕಾಶಂ ಪ್ರೋವಾಚ ಕಸ್ಮೈ ಭಗವಾನ್ ಸಮಗ್ರಂ. ಬ್ರಹ್ಮದೇವರಿಗೆ ಉಪದೇಶ ಮಾಡಿದ ಸಮಗ್ರವಾದ ತತ್ವ, ಅದರೊಳಗಿರುವ ನಮಗೆ ಅಪಿಕ್ಷಮಂ ನೋ ಗ್ರಹಣಾಯ ಭರ್ತಃ ವೇದಾಂಜಸ ತದ್ವಿಜಿನಂ ತರೇವ. ಎಷ್ಟು ಜ್ಞಾನವನ್ನು ಗಳಿಸಿ ನಾವು ಮೋಕ್ಷವನ್ನು ಪಡಿಬಹುದು ಅಷ್ಟು ತತ್ವವನ್ನು ನಮಗೆ ಉಪದೇಶ ಮಾಡು ಸ್ವಾಮಿ, ದಯವಿಟ್ಟು ಉಪದೇಶ. ಪ್ರಾರ್ಥನೆ. ಆಗ ಪರಮಾತ್ಮ ತನ್ನ ಸ್ವರೂಪವನ್ನು ಅನುಗ್ರಹ ಮಾಡಿ ಉಪದೇಶ ಮಾಡಿದ. ಏನು ಸಾಕ್ಷಾತ್ ನಾರಾಯಣನಿಂದ, ಭಗವಂತನಿಂದ, ಕೃಷ್ಣನಿಂದ ಉಪದೇಶವನ್ನು ಪಡೆಯುವ ಭಾಗ್ಯ ಉದ್ಧವ ಬೃಹಸ್ಪತ್ಯಾಚಾರ್ಯ ಪಡೆದಿದ್ದಾನೆ ಅಂತಂದರೆ ಏನದ್ಭುತ, ಏನದ್ಭುತ, ಭಾಳ ಅದ್ಭುತವಾದಂಥ. ಸೋಹಂ ತ್ವದ್ದರ್ಶನಾಹ್ಲಾದ ವಿಯೋಗಾರ್ತಿಯುತ ಪ್ರಭೋ ಗಮಿಷ್ಯೇದಯಿತಂ ತಸ್ಯ ಬದರ್ಯಾಶ್ರಮ ಮಂಡಲಂ. ನಾನು ಬದರಿಕಾಶ್ರಮಕ್ಕೆ ಹೋಗ್ತಾ ಇದ್ದೀನಿ. ಯತ್ರ ಮೃದು ತೀವ್ರ ತಪೋ ದೀರ್ಘಂ ತೇಪಾತೆ ಲೋಕಭಾವನಂ. ನರನಾರಾಯಣರು ಅಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ, ಅಲ್ಲಿ ನಾನು ಹೋಗ್ತೇನೆ ಎಂದು ಉದ್ಧವ ಮತ್ತು ವಿದುರನಲ್ಲಿ ಸಂವಾದ ನಡೆದಾಗ ಉದ್ಧವ ವಿದುರನಿಗೆ ಹೇಳಿದಾಗ ಶ್ರೀಕೃಷ್ಣ ಪರಮಾತ್ಮ ಇನ್ನು ಕೆಲವೇ ದಿವಸಕ್ಕೆ ಪರಂಧಾಮಕ್ಕೆ ಹೋಗಬೇಕು ಅಂತ ಸಂಕಲ್ಪ ಮಾಡಿದ್ದಾನೆ ಅನ್ನುವುದನ್ನು ಕೇಳಿದಾಗ ತುಂಬ ದುಃಖ. ಏನು ದೇವರು ಹೋಗ್ತಾನೆ ಅಂದರೆ ವಿಶ್ರಂಭಾದ ಅಭ್ಯದತ್ತೇದಂ ಮುಖ್ಯಂ ಕೃಷ್ಣ ಪರಿಗ್ರಹೆ. ಪರಮಾತ್ಮನ ಪರಿಗ್ರಹದಲ್ಲಿ ಮುಖ್ಯಸ್ಥನಾಗಿರುವಂತಹ ಉದ್ಧವನಿಗೆ ವಿದುರ ಈ ಮಾತನ್ನು ಆಡ್ತಾನೆ. ಕೃಷ್ಣ ಪರಿಗ್ರಹೆ ಶಬ್ದ ನೋಡಿ. ಪರಿಗ್ರಹ ಅಂದರೆ ಪರಿಚಾರಕ, ಸೇವಕ. ಬರ ನೀನು ಬಾ, ನೀವು 4 ಜನ ಇರಿ, ನನ್ನ ಜೊತೆಗಿರಿ, ನನ್ನ ಸೇವೆ ಮಾಡಿ ಅಂತ ರಾಜ ತನ್ನ ಸೇವಕರಲ್ಲಿ ಕೆಲವರನ್ನು ಆರಿಸಿ ವಿಶ್ವಾಸಿಕರನ್ನು, ದಕ್ಷರನ್ನು, ಬುದ್ಧಿವಂತರನ್ನು ತನ್ನ ಹತ್ರ ಇಟ್ಕೋತಾನೆ. ಹಾಗೆ ಶ್ರೀಕೃಷ್ಣ ಪರಮಾತ್ಮ ತನ್ನ
ತನ್ನಮ ಅಂತ ಹೇಳಿ ಯಾರನ್ನು ಆರಿಸಿದನೋ ಆ ಆರಿಸಿದ ಜನರಲ್ಲಿ ಉದ್ಧವ ಒಬ್ಬನಿದ್ದ, ಅದರೊಳಗೂ ಮುಖ್ಯಸ್ಥನಾಗಿದ್ದ. ನಮ್ಮನ್ನು ದೇವರು ಹಾಗೆ ಆರಿಸಬೇಕು. ನಮ್ಮನ್ನು ಯಾಕೆ ಆರಿಸ್ತಾನೆ? ನಮ್ಮನ್ನು ಯಾಕೆ ಆರಿಸ್ತಾನೆ? ಪರಿಗ್ರಹಣ ಮಾಡಬೇಕು. ಬಾ ಬಾ ನನ್ನ ಹತ್ರ ಬಾ, ಇರು, ನನ್ನ ಸೇವೆ ಮಾಡಿ. ಕದಾಹಂ ರಾಜರಾಜೇನ ಗಣನಾಥೇನ ಚೋದಿತ ಚರೇಯಂ ಭಗವತ್ಪಾದ ಪರಿಚರ್ಯಾಸು ವರ್ತನಂ ಚಾಮರವ್ಯಗ್ರಹಸ್ಥಂ ಮಾಂ ಏವಂ ಕುರುವಿತಿ ವಕ್ಷತಿ. ಪಕ್ಕದಲ್ಲಿ ಅವನ ಸಿಂಹಾಸನದ ಪಕ್ಕದಲ್ಲಿ ನಿಂತು ಚಾಮರವನ್ನು ಹಾಕ್ತಾ ಇರುವಾಗ, ಬೈಲಿ ಅಲ್ಲೊಂದು ಹೋಗಿ ಕೆಲಸ ಮಾಡ್ಕೊಂಡು ಬಾ ಅದನ್ನು ಅಂತ ನನಗೆ ದೇವರು ಯಾವಾಗ ಆದೇಶ ಮಾಡಿಯಾನು? ಈ ಪ್ರಾರ್ಥನೆಯನ್ನು ಮಾಡ್ತಾನೆ. ಪರೀಕ್ಷಿತ್ ರಾಜ ಒಂದು ಪ್ರಶ್ನೆ ಕೇಳ್ತಾನೆ, ಸ್ವಾಮಿ ಎಲ್ಲ ನಿಜ, ಕೃಷ್ಣ ಪರಂಧಾಮಕ್ಕೆ ಹೋದ, ಬಲರಾಮಾದಿಗಳು ಹೋದರು, ವಸುದೇವಾದಿಗಳು ಸತ್ರು, ಯಾದವರು ಎಲ್ಲರೂ ಖಲಾಸಾದರು, ತಮ್ಮಲ್ಲಿ ಜಗಳಾಡಿ ಹೊಡೆದಾಡಿ ಸತ್ತೋದರು. ಇವರೆಲ್ಲರೂ ಸತ್ತ ಮೇಲೆ ಯಾದವರಲ್ಲೇ ಒಬ್ಬನಾಗಿರುವಂತಹ, ಯಾದವರೆಲ್ಲರಿಗೆ ಶಾಪವಿತ್ತು, ಆ ಯಾದವರಲ್ಲೇ ಒಬ್ಬನಾಗಿರ್ತಕ್ಕಂತಹ ಉದ್ಧವ ಅವನು ಯಾಕೆ ಉಳಿದ? ಕೃಷ್ಣ ಅವನನ್ನು ಯಾಕೆ ಉಳಿಸಿದ? ನಿಧನಮುಪಗತೇಷು ವೃಷ್ಣಿಭೋಜೇಷು ಅಧಿರಥಿ ಯೂಥಪೇಷು ಮುಖ್ಯ ಸತು ಕಥಂ ಅವಶಿಷ್ಟ ಉದ್ಧವೋ. ಅದಕ್ಕೆ ಹೇಳ್ತಾರೆ, ಬ್ರಹ್ಮಶಾಪಾಪದೇಶೇನ ಕಾಲೇನ ಅಮೋಘವಂಚಿತ, ತನ್ನ ಸಂಪೂರ್ಣವಾದ ಕುಲವನ್ನು ಸಂಹಾರ ಮಾಡಿ ಭೂಮಿಯನ್ನು ತ್ಯಾಗ ಮಾಡಬೇಕು ಅಂತ ಹೊರಟಾಗ ಸಂದರ್ಭದಲ್ಲಿ ನಾನು ತಿಳಿದ ನನ್ನ ಜ್ಞಾನವೇನಿದೆಯಲ್ಲ, ಈ ಜ್ಞಾನವನ್ನು ಜಗತ್ತಿಗೆ ಪ್ರಚಾರ ಮಾಡಲಿಕ್ಕೆ ಯಾರಾದರೂ ಬೇಕು ಅನ್ನೋದಕ್ಕಾಗಿ ತನ್ನೆಲ್ಲ ಉಪದೇಶವನ್ನು ಬ್ರಹ್ಮದೇವರಿಗೆ, ನಾರದರಿಗೆ ಮಾಡಿದಂತೆ ಉದ್ಧವನಿಗೆ ಮಾಡಿದ. ಆ ಉದ್ಧವನಿಗೆ ಆ ಜ್ಞಾನವನ್ನು ಕೊಟ್ಟ. ಅದನ್ನು ಉದ್ಧವ ಮುಂದೆ ಪ್ರಚಾರ ಮಾಡಲಿ. ಉದ್ಧವನು ಸತ್ತು ಹೋದರೆ ಪ್ರಚಾರ ಮಾಡೋದಕ್ಕೆ ಯಾರಿಲ್ಲ. ಆದ್ದರಿಂದ ಅವನು ಜ್ಞಾನ ಉಳಿಯಬೇಕು ಅಂತನ್ನುವುದಕ್ಕಾಗಿ ಕೃಷ್ಣ ಉದ್ಧವನನ್ನು ಬಿಟ್ಟು ಉಳಿದವರೆಲ್ಲರನ್ನು ಸಂಹಾರ ಮಾಡಿದ. ರಾಜ್ಯ ರಕ್ಷಣೆಗೆ, ಧರ್ಮ ರಕ್ಷಣೆಗೆ ತನ್ನ ಮರಿಮಗ ವಜ್ರನನ್ನು ಉಳಿಸಿದಂತೆ ಜ್ಞಾನದ ವೇದಾಂತ ಸಾಮ್ರಾಜ್ಯದಲ್ಲಿ ಉದ್ಧವನಿಗೆ ವೇದಾಂತ ಸಾಮ್ರಾಜ್ಯವನ್ನು ಆಳುವಂತಹ ಆ ಜ್ಞಾನನಿಧಿಗಳು, ವೀಂದ್ರವಾಹನ ತೀರ್ಥರು, ಕೈವಲ್ಯ ತೀರ್ಥರೇನಿದ್ರೋ ಅವರಿಗೆ ಪರಮಾತ್ಮ ತತ್ವೋಪದೇಶ ಮಾಡುವುದಕ್ಕಾಗಿ ಉದ್ಧವನನ್ನು ಕೊಟ್ಟು ಕಳಿಸಿದ ಎಂಬುದಾಗಿ ಹೇಳ್ತಾ ಇದೆ. ಉದ್ಧವೋನ್ನೋಪಿ ಮನ್ಯೋಣ ಇತ್ಯಾದಿ. ಅಲ್ಲಿ ಹೋಗಿ ಕೇಳಿದಾಗ ವಿದುರನಿಗೆ ಉದ್ಧವ ಹೇಳ್ತಾನೆ, ನಾನು ಯಾವಾಗ ಭಗವಂತನಲ್ಲಿ ತತ್ವವನ್ನು ಕೇಳಬೇಕು ಅಂತ ಕೂತಿದ್ದೆನೋ ಆಗ ನನ್ನ ಜೊತೆಗೆ ಅದೇ ಹೊತ್ತಿಗೆ ಭಗವಂತನ ಸಂಕಲ್ಪದಿಂದ ಮೈತ್ರೇಯರು ದೂರ ಎಲ್ಲೋ ಇದ್ದರು, ಬಂದೇ ಬಿಟ್ರು. ಜ್ಞಾನ ಸಿಗಬೇಕು ಅಂತನ್ನೋದು ನಾನು ಯಾವಾಗಲೂ ಹೇಳ್ತೇನೆ, ಜ್ಞಾನ ಎನ್ನುವುದು ದೇವರ ಮೊನಾಪಲಿ. ಅವರ ಅನುಗ್ರಹ, ಗುರುಗಳ ಆಶೀರ್ವಾದ ಇದ್ದರೆ ಮಾತ್ರ ಜ್ಞಾನ ಸಿಗ್ತದೆ. ಇಲ್ಲದೆ ಇದ್ದರೆ ಜ್ಞಾನ ನಡೆದಲ್ಲಿ ಉಚ್ಚಾಟನೆ ಆಗ್ತದೆ. ಹೋಗು ಹೋಗು ಹೋಗು, ಇರಬೇಡ ಇಲ್ಲಿ, ಇಲ್ಲ ನಾನು ಇಲ್ಲೇ ಇರ್ತೀನಿ ಅಂತ ಕೂತ್ರೆ ಪುಣ್ಯವಿದ್ದಿದ್ದಿಲ್ಲ ಅಂದರೆ ಯಾರೋ ತೀರಿ ಹೋಗ್ತಾರೆ, ಮೈಲಿಗೆ ಬರ್ತದೆ, ಎದ್ದು ಹೋಗ್ತಾನೆ, ಏನೋ ಮಾತು ಬರ್ತದೆ, ಹೋಗಿಬಿಡ್ತಾನೆ, ಟ್ರಾನ್ಸ್ಫರ್ ಆಗಿಬಿಡ್ತದೆ, ಆರೋಗ್ಯ ಇರುವುದಿಲ್ಲ, ಏನೋ ಅನರ್ಥವಾಗ್ತದೆ. ಗಟ್ಟಿಯಾಗಿ ಕೂತು ನಿರಂತರವಾಗಿ ಶಾಸ್ತ್ರ ಶ್ರವಣವಾಗಬೇಕಾದ್ರೆ ಮಹಾಪುಣ್ಯ ಬೇಕು, ಆಗೋದೇ ಇಲ್ಲ. ಅದು ಬಿಟ್ಟು ಪುಣ್ಯವಿದ್ದರೆ ಮಾತ್ರ ನೀವು ದೇಶಾಂತರದಲ್ಲಿರಲಿ, ದೇವರು ಎಳೆದು ಕರೆಸಿ ತಂದೆ ಕೂಡಿಸಿಬಿಡ್ತಾನೆ, ದೇಶಾಂತರದಲ್ಲಿ. ನಾವು ನಮ್ಮ ಶ್ರೀಮನ್ಯಾಯ ಸುಧಾ ಪಾಠ ನಡೆದಾಗ ನಾವು ಇದನ್ನು ಅನುಭವಿಸಿದ್ದೇವೆ. ಆದ್ದರಿಂದ ಆ ಮಾತನ್ನು ಹೇಳ್ತಾ ಇದ್ದೆ, ಭಾಳ ವಿಚಿತ್ರವಾಗಿದೆ. ಆದ್ದರಿಂದ ಪುಣ್ಯವಿದ್ದರೆ ಮಾತ್ರ ಶಾಸ್ತ್ರಶ್ರವಣ ಜ್ಞಾನ, ಇಲ್ಲದೆ ಇದ್ರೆ ಏನೋ ಉಪಟಳ, ಯಾವುದೋ ಒಂದು. ಆದ್ದರಿಂದ ಆ ಸಂದರ್ಭದೊಳಗೆ ಮೈತ್ರೇಯರು ಓಡಿ ಬಂದರು.
ವಿದುರನಿಗೆ ಕೃಷ್ಣ ಉಪದೇಶ ಮಾಡುವ ಸಂದರ್ಭದೊಳಗೆ ಮೈತ್ರೇಯರು ಓಡಿ ಬಂದು ಕೇಳ್ತಾರೆ, ಸ್ವಾಮಿ ತತ್ವೋಪದೇಶ ಮಾಡ್ತಾ ಇದ್ದೆ, ನನಗಷ್ಟು ತತ್ವೋಪದೇಶ ನಾನು ಕೂಡಬಹುದಾ? ನಿಲೀನೇನ ಆಚ್ಛಾದನೇನ ತಾನು ಶ್ರವಣ ಮಾಡಬಾರದು. ಗುರುಗಳ ಹತ್ರ ಹೋಗಿ ನಮಸ್ಕಾರ ಮಾಡಿ, ಸ್ವಾಮಿ ನಮಗೆ ತತ್ವೋಪದೇಶ ಮಾಡಿ ನನ್ನ ಉದ್ಧಾರ ಮಾಡಿ ಅಂತ ಹೇಳಿ ಅವರ ಹತ್ರ ಕೂತ್ಕೊಂಡು ಅಧ್ಯಯನ ಮಾಡಬೇಕು. ಮುಚ್ಚಿಕೊಂಡು ಕೂತು ಕೇಳಬಾರ್ದು. ನತಾವತ್ ಪರೋಪದೇಶೇ ನಿಲೀನತೆಯ ಬಲಾದ್ವಾ ಶ್ರವಣಂ ದೃಷ್ಟಿದ್ವಾರಂ ಭವತಿ. ನತಾವತ್ ಪರೋಪದೇಶೇ, ಯಾರಿಗೋ ಪಾಠ ಹೇಳ್ತಾ ಇರುವಾಗ ಮುಚ್ಚಿ ಕೂತ್ಕೊಂಡು ಕೇಳೋದು ಅದು ಪಾಪ, ಚೌರ್ಯ, ಅದು ಜ್ಞಾನದ ಚೌರ್ಯ, ಅದು ಮಾಡಬಾರದು. ಬಲಾದ್ವಾ, ಹೇಳ್ತಿರೋ ಇಲ್ಲ ಪಾಠ ಏನಂತೀರಿ ಅಂತ ಹೇಳಿ ಬಲಾತ್ಕಾರ ಮಾಡಿ ಅವರಿಂದ ಪಾಠ ಹೇಳಿಸ್ಕೋಬಾರ್ದು. ಅದು ಚೌರ್ಯಾದಿ ದೋಷ ದುಷ್ಟತ್ವ ಅಂತ ಹೇಳ್ತಾರೆ ತತ್ವಪ್ರದೀಪಿಕಾಚಾರ್ಯ. ಆದ್ದರಿಂದ ಅಲ್ಲ, ಓದಬೇಕು ಅಂತ ಇಚ್ಛೆ ಇರುವುದಿಲ್ಲ, ಪ್ರಶ್ನೆ ಇಲ್ಲ. ಹೀಗೆ ಕೆಲವೊಮ್ಮೆ ಅಂತೂ ಆ ಸಂದರ್ಭದಲ್ಲಿ ಮೈತ್ರೇಯರು ಬರ್ತಾರೆ. ಮೈತ್ರೇಯರಿಗೆ ಯುದ್ಧವರಿಗೆ ಇಬ್ಬರಿಗೂ ಕೂಡಿ ಕೃಷ್ಣ ಪರಮಾತ್ಮ ತತ್ವೋಪದೇಶವನ್ನು ಮಾಡ್ತಾನೆ. ತತ್ವೋಪದೇಶವನ್ನು ಕೇಳಿ ಸಂತುಷ್ಟರಾಗ್ತಾರೆ. ಆಗ ಆದ್ದರಿಂದ ನನಗೆ ನಿನಗೆ ಉಪದೇಶ ಮಾಡುವುದಕ್ಕೆ ನನಗೆ ಆಜ್ಞೆ ಇಲ್ಲ, ನನಗೆ ಬದರಿಕಾಶ್ರಮಕ್ಕೆ ಹೋಗು ಅಂತ ಹೇಳಿದ್ದಾನೆ, ಅಲ್ಲಿ ಹೋಗ್ತಿದ್ದಿ. ನಿನಗುಪದೇಶ ಮಾಡು ಅಂತ ಹೇಳಿ ಮೈತ್ರೇಯರಿಗೆ ಹೇಳಿದ್ದಾನೆ. ಆದ್ದರಿಂದ ಮೈತ್ರೇಯರು ನಿನಗುಪದೇಶ ಮಾಡ್ತಾರೆ. ಸರ್ವಜ್ಞನಾದ ಪರಮಾತ್ಮ ಮೈತ್ರೇಯರಿಗೆ ಉಪದೇಶ ಮಾಡಿದ್ದ. ಏನು ಹೇಳಿದ? ಈ ಎಲ್ಲ ತತ್ವಜ್ಞಾನವನ್ನು ಮುಂದೆ ನಿನಗೆ ಹರಿದ್ವಾರದಲ್ಲಿ ವಿದುರ ಬಂದು ಭೇಟಿಯಾಗ್ತಾನೆ. ಆ ವಿದುರನಿಗೆ ನೀನೆಲ್ಲ ತತ್ವೋಪದೇಶ ಮಾಡು, ನಾನು ಹೇಳಿದ್ದನ್ನೆಲ್ಲ ಅವನಿಗೆ ನೀನು ಕೊಟ್ಟು ಹೋಗು. ಅದಕ್ಕಾಗಿ ದ್ವಾರಿದ್ಯುನದ್ಯಾರ ಶಭಕ್ಕುರೋಣಾಂ ಮೈತ್ರೇಯ ಮಾಸೀನ ಮಗಾದ ಬೋಧಂ ಕ್ಷತ್ತಾಭಿಸೃತ್ಯಾಚ್ಯುತ ಭಾವ ಶುದ್ಧ ಪಪ್ರಚ್ಛ ಸೌಶೀಲ್ಯ ಗುಣಾತಿ ತೃಪ್ತಂ. ಇಲ್ಲಿ ಮೈತ್ರೇಯರಿದ್ದಾರೆ. ಇಲ್ಲಿ ಮೈತ್ರೇಯರನ್ನು ಆವಾಹನ ಮಾಡಿದ್ದೇವೆ. ಈ ಹರಿದ್ವಾರದಲ್ಲಿ ವಿದುರನಿಗೆ ಭಾಗವತವನ್ನು ಇಲ್ಲಿಂದ ಆರಂಭ ಮಾಡಿಕೊಂಡದ್ದು ಹೆಚ್ಚು ಕಡಿಮೆ 6-7ನೇ ಸ್ಕಂಧದವರೆಗೆ ಪೂರ್ಣ ಮೈತ್ರೇಯರ ಉಪದೇಶವಾಗ್ತದೆ. ಅಷ್ಟೆಲ್ಲ ಉಪದೇಶವನ್ನು ಮಾಡಿದಂತಹ ಏನು ಅದ್ಭುತವಾದ ಉಪದೇಶವಿದೆಯೋ ಆ ಉಪದೇಶವನ್ನು ಮಾಡಿದ ಮಹಾನುಭಾವರು ವಿದುರನಿಗೆ ಮೈತ್ರೇಯರು. ಅದನ್ನು ಇಲ್ಲಿ ನಾವು ನೆನೆಸ್ಬೇಕೀಗ. ಅದು ಕೂಡ ಹರಿದ್ವಾರದಲ್ಲೇನೆ, ಮುಖ್ಯವಾಗಿದ್ದದ್ದು ಹರಿದ್ವಾರದಲ್ಲೇನೆ. ಹರಿದ್ವಾರದಲ್ಲಿ ಮೈತ್ರೇಯರು ಕೂತಾಗ ವಿದುರ ಹೋಗಿ ಕಾಲಿಗೆ ಬಿದ್ದು ತತ್ವೋಪದೇಶ ಮಾಡ್ರಿ ಅಂತ ಕೇಳಿದ. ಅವರು ಉಪದೇಶ ಮಾಡಿದ್ದ. ಕ್ಷತ್ತಾಭಿಸೃತ್ಯಾತ್ವ ಭಾವ ಶುದ್ಧ ಪಪ್ರಚ್ಛ ಸೌಶೀಲ್ಯ ಗುಣಾತಿ ತೃಪ್ತಂ. ವಿದುರ ಕೇಳ್ತಾನೆ, ಸುಖಾಯ ಕರ್ಮಾಣಿ ಕರೋತಿ ಲೋಕಃ ನತೈ ಸುಖಂ ನಾನ್ಯದುಪಾರಮಂ ವ ವಿಂದೇತ ಭೂಯಸ್ತತ ಏವ ದುಃಖಂ ಯದತ್ರ ಯುಕ್ತಂ ಭಗವನ್ ವದಿನ್ನಃ.